ಬಿಜಿಎಸ್ ಕಾಲೇಜು ಪ್ರತಿಷ್ಠಿತ ಕಾಲೇಜು ಅಂತ ಕರೆಸಿಕೊಳ್ಳುತ್ತೆ. ಆದರೆ ಆ ಪ್ರತಿಷ್ಠಿತ ಬಿಜಿಎಸ್ ಕಾಲೇಜಿನಲ್ಲಿ ನಡೆದಿರತಕ್ಕಂತಹ ಕರ್ಮಕಾಂಡದ ಸುದ್ದಿ ಕೇಳಿದ್ರೆ ನಿಜಕ್ಕೂ ಪೋಷಕರಿಗೆ ಆತಂಕ ಮೂಡುತ್ತೆ. ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು. ಕಾಲೇಜಿನ ಉನ್ನತ ಹುದ್ದೆಯಲ್ಲಿ ಕುಳಿತವರಿಂದಲೇ ಮಹಾವಂಚನೆ. ಇದು ಪ್ರತಿಷ್ಠಿತ ಬಿಜಿಎಸ್ ಕಾಲೇಜಿನ ಕರ್ಮಕಾಂಡ. ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸುದ್ದಿ. ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು. ವಿದ್ಯೆ ಕಲಿಸೋ ಗುರುಗಳನ್ನ ದೇವರಿಗೆ ಸಮಾನವಾಗಿ ನೋಡ್ತೀವಿ. ಕಾಲೇಜಿನ ಉನ್ನತ ಹುದ್ದೆಯಲ್ಲಿ ಕುಳಿತವರಿಂದಲೇ ಮಹಾದೋಖ. ಬಿಜಿಎಸ್ ಸ್ಕೂಲು, ಹೆಲ್ತ್ ಎಜುಕೇಶನ್ ಸಿಟಿಯಲ್ಲಿ ಮಹಾದೋಖ ಆಗಿದೆ. ವಿದ್ಯಾರ್ಥಿಗಳಿಂದ ಲಕ್ಷ ಲಕ್ಷ ಹಣ ಪೀಕಿ ವಂಚನೆ ಮಾಡಿರುವ ಸ್ಟೋರಿ ಇದು. ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಪ್ರೇಮಕುಮಾರ್ ರಾಜ್ ಅರಸ್, ಇನ್ನು ಅಸಿಸ್ಟೆಂಟ್ ಅಕೌಂಟ್ ನಾಗೇಶ್ ಬಾಬು, ಹೀಗೆ ಒಂದಷ್ಟು ಜನ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾದ ಸಂದೀಪ್, ಅರುಣ್ ಕುಮಾರ್, ವಿನಯ್ ಮೇಲೆ ದೂರು ದಾಖಲಾಗಿದೆ. ಬಿಜಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮಮತಾರಿಂದ ದೂರು. ಅದೇ ಕಾಲೇಜಿನ ಆಡಳಿತ ಮಂಡಳಿಯಿಂದ ದೂರು ದಾಖಲಾಗಿದೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿದ್ಯಾರ್ಥಿಗಳಿಗೆ ವಂಚನೆ ಮಾಡಿರುವ ಆರೋಪಿಗಳು ವಿದ್ಯಾರ್ಥಿಗಳಿಂದ ನಗದು ಹಾಗೂ ಬ್ಯಾಂಕ್ ಖಾತೆಗೆ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರಂತೆ. ಆದರೆ ಮಾಡಿಕೊಂಡಿದ್ದ ಯಾವುದೇ ದಾಖಲೆಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿರಲಿಲ್ಲ. ಅಂದರೆ ವಿದ್ಯಾರ್ಥಿಗಳು ಏನು ಅಪೇಕ್ಷೆಯನ್ನ ಇಟ್ಟು ಹಣ ಕೊಟ್ಟಿರ್ತಾರೆ ನೋಡಿ, ಆ ಹಣಕ್ಕೆ ರಶೀದಿ, ಮತ್ತೊಂದು ಮಗದೊಂದು ಕಾಗದ, ಇದು ಯಾವ ದಾಖಲೆಗಳನ್ನು ಕೂಡ ಹಣ ತೆಗೆದುಕೊಂಡ ಪ್ರಾಂಶುಪಾಲರು ಕೊಟ್ಟಿರಲಿಲ್ಲ. ಬಿಜಿಎಸ್ ಸ್ಫೋಟಕ ಎಫ್ಐಆರ್ ಹಿಂದೆ 108 ಅನುಮಾನಗಳು ಮೂಡ್ತಾ ಇದೆ. ಮಠದಲ್ಲಿ ಭಾರಿ ಕೋಲಾಹಲ ಸೃಷ್ಟಿಸಿರುವ ಪ್ರಕರಣ ಇದು. ಹಾಗಾದ್ರೆ ಫಿರ್ಯಾದುದಾರರು ಈಗಾಗಲೇ, ಅಂದ್ರೆ ಅದೇ ಕಾಲೇಜಿನ ಮಮತಾ ಅವರಿಂದ ದೂರು ದಾಖಲಾಗಿರುವಂತಹದ್ದು. ಆ ದೂರಿನ ಸಾರಾಂಶ, ವಿದ್ಯಾರ್ಥಿಗಳಿಂದ ಅಲ್ಲಿನ ಮಾಜಿ ಪ್ರಾಂಶುಪಾಲರು ಆ ಕಾಲೇಜಿನ ಹಣ ತೆಗೆದುಕೊಂಡಿದ್ರು. ಅದು ನಗದು ರೂಪದಲ್ಲಿ. ಅದರ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಕಾಪಿಯನ್ನು ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಿಜಿಎಸ್ ಕಾಲೇಜು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿಷ್ಠಿತ ಕುಟುಂಬದ ವಿದ್ಯಾರ್ಥಿಗಳು ಬರ್ತಾರೆ. ವಿದ್ಯೆಯನ್ನು ಅರಸ್ಕೊಂಡು ಬರ್ತಾರೆ. ವಿದ್ಯೆ ಕಲಿಬೇಕು, ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಎನ್ನುವಂತಹ ಭಾವನೆ ಪೋಷಕರದ್ದು. ನಂಬಿ ಕಳುಹಿಸಿದ ಮಕ್ಕಳಿಗೆ ದ್ರೋಹ ಮಾಡುವಂತಹ ಪ್ರಾಂಶುಪಾಲರು ಆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇದ್ರು ಅನ್ನೋದು ದುರಂತ. ಈಗ ಅವ್ರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದು. ಪೊಲೀಸರು ತನಿಖೆ ಮಾಡಬೇಕು. ಆದ ನಂತರ ಸತ್ಯಾಸತ್ಯತೆಗಳು ಹೊರ ಬರ್ತವೆ. ಅವರು ಹಣ ಪಡೆದಿದ್ದು ನಿಜಾನ, ಅವರ ಖಾತೆಗೆ ವಿದ್ಯಾರ್ಥಿಗಳು ಹಣ ಹಾಕುತ್ತಿದ್ರಂತೆ, ಅದರ ದಾಖಲೆಗಳಿದಾವ, ಇವೆಲ್ಲವೂ ಕೂಡ ಪೊಲೀಸ್ ತನಿಖೆಯಲ್ಲಿ ಹೊರಬರುತ್ತೆ. ಮಮತಾರಿಂದ ದೂರು ದಾಖಲಾಗಿದೆ. ಇಲ್ಲಿ ಪ್ರಾಂಶುಪಾಲರಿಗಿದ್ದಂತಹ ನಿರ್ಭಯ ಮತ್ತು ನಿರಾತಂಕ ನೋಡಿ. ವಿದ್ಯಾರ್ಥಿಗಳ ಜೊತೆ ಹಣ ಪಡಿತಾ ಇದ್ರು. ಅದು ಕ್ಯಾಶ್ ರೂಪದಲ್ಲಾಗಿರಲಿ ಅಥವಾ ಬ್ಯಾಂಕ್ ಖಾತೆಗೆ ಹಣ ಪಡೆದುಕೊಳ್ಳುವ ರೂಪದಲ್ಲೇ ಆಗಿರಲಿ, ಹಣ ಪಡೆದುಕೊಳ್ತಾ ಇದ್ರು. ಪಡೆದ ನಂತರ ವಿದ್ಯಾರ್ಥಿಗಳು ಹೇಳಿರುವ ಕೆಲಸ ಮಾಡಿಕೊಡ್ಬೇಕಾಗಿತ್ತು. ಆದರೆ ಅದು ಯಾವ ಕೆಲಸಗಳು ನಡೆದಿಲ್ಲ. ಹಣ ಪಡೆದುಕೊಂಡ ದಾಖಲೆಗಳ ಅಥವಾ ರಸೀದಿಯ ರೂಪದಲ್ಲೂ ಕೂಡ ಪ್ರಾಂಶುಪಾಲರಿಂದ ಕೊಟ್ಟಿಲ್ಲ, ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಬಿಜಿಎಸ್ ಸ್ಕೂಲು, ಹೆಲ್ತ್ ಎಜುಕೇಶನ್ ಸಿಟಿಯಲ್ಲಿ ಮಹಾದೋಖ. ವಿದ್ಯಾರ್ಥಿಗಳಿಂದ ಲಕ್ಷ ಲಕ್ಷ ಹಣ ಪಡೆದು ವಂಚನೆ ಮಾಡಿರುವ ಆರೋಪ. ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಪ್ರೇಮಕುಮಾರ್ ರಾಜ್ ಅರಸ್, ಅಸಿಸ್ಟೆಂಟ್ ಅಕೌಂಟ್ ನಾಗೇಶ್ ಬಾಬು, ಅಸಿಸ್ಟೆಂಟ್ ಪ್ರೊಫೆಸರ್ಗಳಾದ ಸಂದೀಪ್, ಅರುಣ್ ಕುಮಾರ್, ವಿನಯ್ ಮೇಲೆ ದೂರು ದಾಖಲಾಗಿದೆ. ಬಿಜಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮಮತಾರಿಂದ ದೂರು ದಾಖಲಾಗಿರುವಂತಹದ್ದು. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳು ವಿದ್ಯಾರ್ಥಿಗಳಿಂದ ನಗದು ಮತ್ತು ಬ್ಯಾಂಕ್ ಖಾತೆಗೆ ಹಣವನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಬಹುದೊಡ್ಡ ಗುರುತರ ಆರೋಪ ಕೇಳಿಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.